ಕರ್ತನಲ್ಲಿ ಪ್ರಿಯರಾಗಿರುವಂಥ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವಂತನಾಗಿದ್ದೇನೆ. ಈ ಒಂದು ಸಮಯದಲ್ಲಿ ನಾವು ಸ್ವಲ್ಪ ಸಮಯ ದೇವರ ಮಾತುಗಳನ್ನು ಆಲೋಚನೆ ಮಾಡುವಂತರಾಗಿರೋಣ ಪ್ರಿಯರೇ. ಓಕೆ, ನಾವು ಕಳೆದ ಒಂದು ಸಂದೇಶದಲ್ಲಿ ಯೋಹಾನನು ಯಾರು ಎಂಬುದಾಗಿ ನಾವು ಧ್ಯಾನಿಸಿದ್ದೇವೆ. ಈ ಒಂದು ಮುಂದುವರೆದ ಭಾಗದಲ್ಲಿ ನಾವು ಯೋಹಾನನು ಯಾರು, ಆತನ ಕಾರ್ಯಗಳೇನೆಂಬುದಾಗಿ ನಾವು ಸ್ವಲ್ಪ ಸಮಯ ನೋಡಿಕೊಳ್ಳೋಣ ಪ್ರಿಯರೇ. ಹೌದು, ಆ ಒಂದು ವಿಡಿಯೋದಲ್ಲಿ ನಾನು ಮಾತನಾಡಿದೆ ಯೋಹಾನನು ಯಾರೆಂಬುದಾಗಿ. ಓಕೆ ಪ್ರಿಯರೇ, ಯೋಹಾನನು ದೇವ ಪ್ರೇರಿತನಾದ ವ್ಯಕ್ತಿ, ದೇವದೂತನ ಒಂದು ಪ್ರವಾದನೆಯ ಮೂಲಕವಾಗಿ ಹುಟ್ಟಿದಂಥ ವ್ಯಕ್ತಿ ಯೋಹಾನನು. ಆ ಯೋಹಾನನ ಬಗ್ಗೆ ನಾವು ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ನಾವು ಕಳೆದ ಒಂದು ವಿಡಿಯೋದಲ್ಲಿ ಆತನ ಕುರಿತಾಗಿರುವಂಥ ಮಾತುಗಳನ್ನು ನೋಡಿದ್ದೇವೆ. ಈ ಒಂದು ಸಮಯದಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲೂ ಸಹ ಯೋಹಾನನ ಕುರಿತು ಮಾತನಾಡಿರುವಂಥ ಮಾತುಗಳನ್ನು ನೋಡಿಕೊಂಡು ನಾವು ಈ ಒಂದು ವಾಕ್ಯ ಭಾಗವನ್ನು ಮುಂದುವರಿಸೋಣ. ನಾವು ಓದುವಂಥ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 3ನೇ ವಚನ. ಯೆಶಾಯನು ದಾರಿಯನ್ನು ಸರಿಪಡಿಸಿರಿ, ಓಕೆ, ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ, ಎಲ್ಲಾ ಹಳ್ಳಕೊಳ್ಳಗಳು ಮುಚ್ಚಲ್ಪಡುವವು. ಸಾಕು 3ನೇ ವಚನದಲ್ಲಿ ನಾವು ನೋಡ್ತೇವೆ, ಇದೀ ನಿಮ್ಮ ದೇವರ ಆಜ್ಞೆ, ಇಗೋ ಒಂದು ವಾಣಿ, ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ. ಪ್ರಿಯರೇ, ಈ ಮಾತು ಯಾರ ಕುರಿತಾಗಿದೆ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ನಾವು ನೋಡ್ತೇವೆ ಯೋಹಾನನ ಕುರಿತು ಎಂಬುದಾಗಿ. ದೇವರು ಯೆಶಾಯನ ಮುಖಾಂತರವಾಗಿ ಹೇಗೆ ನಮ್ಮ ಕರ್ತನ ಅಂದರೆ ನಮ್ಮ ಕ್ರಿಸ್ತನ ಒಂದು ಜನನವನ್ನು ಮುಂದಾಗಿ ತಿಳಿಸಿದನೋ, ಅದೇ ರೀತಿ ಯೋಹಾನನ ಕುರಿತಾಗಿಯೂ ಕೂಡ ಆತನ ಜನನವನ್ನು ಮುಂದಾಗಿ ತಿಳಿಸುವಂತನಾಗಿದ್ದಾನೆ ಪ್ರಿಯರೇ. ಯಾಕಂದರೆ ಆತನು ಕೂಡ ಒಬ್ಬ ಪಾಪ ಇಲ್ಲದ ವ್ಯಕ್ತಿಯಾಗಿದ್ದ. ಆತನು ಕೂಡ ಏನಾಗಿದ್ದ, ಪವಿತ್ರಾತ್ಮ ಭರಿತನಾದ ವ್ಯಕ್ತಿಯಾಗಿದ್ದ. ಓಕೆ, ಇನ್ನೊಂದು ಕಡೆ ಎಲ್ಲಿದೆ ಎಂಬುದಾಗಿ ನೋಡುವಾಗ ಮಲಾಕಿಯನ್ನು ಬರೆದ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೇವೆ ಪ್ರಿಯರೇ. ಇಗೋ ನನ್ನ ದೂತನನ್ನು ಕಳುಹಿಸುತ್ತೇನೆ, ಓಕೆ, ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು, ನೀನು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೆ ಬರುವನು. ಓಕೆ, ಸಾಕು. ಇಗೋ ನನ್ನ ದೂತನನ್ನು ಕಳಿಸುತ್ತೇನೆ, ಆತನು ನನ್ನ ದಾರಿಯನ್ನು ಸರಿ ಮಾಡುವನು ಎಂಬುದಾಗಿ ಯೇಸು ಕ್ರಿಸ್ತನೇ ಸಹ ತಾನು ಯೋಹಾನನ ಕುರಿತಾಗಿ ಮಾತನಾಡೋದನ್ನು ನಾವು ನೋಡ್ತೇವೆ ಪ್ರಿಯರೇ. ಹೌದು, ಯೋಹಾನನ ಕುರಿತಾಗಿ ಕೇವಲ ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ನಾವು ನೋಡೋದಿಲ್ಲ, ಹಳ ಒಡಂಬಡಿಕೆಯಲ್ಲೂ ಸಹ ಆತನ ಬರುವಣದ ಒಂದು ಸೂಚನೆಯನ್ನು, ಆತನ ಬರುವಣಕ್ಕೆ ಒಂದು ಪ್ರವಾದನೆಯನ್ನು ನೋಡ್ತೇವೆ ಪ್ರಿಯರೇ. ಇಷ್ಟಕ್ಕೂ ಯೋಹಾನನು ಆ ರೀತಿಯಾಗಿ ಪ್ರವಾದನೆಗಳ ಮುಖಾಂತರ ಭರಿಸಲ್ಪಟ್ಟು, ಪ್ರವಾದನೆ ಮುಖಾಂತರ ಮಾತನಾಡಿಸಲ್ಪಟ್ಟು ಈ ಲೋಕಕ್ಕೆ ಬಂದು ಏನು ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ ಪ್ರಿಯರೇ, ಇದಕ್ಕೂ ಮೊದಲು ನಾವು ಸ್ವಲ್ಪ ಸಮಯ ಆತನ ಬಗ್ಗೆ ಆಲೋಚನೆ ಮಾಡೋಣ. ಆತನ ಒಂದು ವ್ಯಕ್ತಿತ್ವ ಬಗ್ಗೆ, ಆತನ ಗುಣಲಕ್ಷಣ ಬಗ್ಗೆ ಸ್ವಲ್ಪ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಆ ಮಾತು ಎಲ್ಲಿರುತ್ತೆ ಎಂಬುದಾಗಿ ನೋಡುವಾಗ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡ್ತೇವೆ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 15ನೇ ವಚನ. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು, ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಓಕೆ, ಅವನು ಹುಟ್ಟಿದನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. ಯೋಹಾನನು ಸಾಮಾನ್ಯ ವ್ಯಕ್ತಿಯಲ್ಲ, ಆತನ ಗುಣಲಕ್ಷಣಗಳು ಸಾಮಾನ್ಯದವಲ್ಲ. ಆತನೇನಾಗಿದ್ದಾನೆ, ಹುಟ್ಟಿನಂದಿನಿಂದಲೂ, ತಾಯಿ ಗರ್ಭದಿಂದ ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮ ಭರಿತನಂತ ಪ್ರಿಯರವನು. ಹೌದಾ, ಅಷ್ಟು ನಾವು ಆತನ ಜೀವಿತವನ್ನು ನೋಡುವಾಗ ನಾವು ತಿಳ್ಕೊತೇವೆ ಆತನ ಪವಿತ್ರಾತ್ಮ ಭರಿತನಾಗಿದೆ ಎಂಬುದಾಗಿ. ಅಷ್ಟಕ್ಕೂ ಪ್ರಿಯರೇ, ಆ ಒಂದು ವಚನದಲ್ಲಿ ನೋಡ್ತೇವೆ, ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು, ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಹೌದು, ಆತನು ಪವಿತ್ರಾತ್ಮ ಭರಿತನು. ಓಕೆ, ಯೇಸು ಕ್ರಿಸ್ತನು ಸಹ ಪವಿತ್ರಾತ್ಮ ಭರಿತನು, ಹೌದಲ್ವೇ? ಹಾಗಾದರೆ ಯೇಸು ಕ್ರಿಸ್ತನು ದ್ರಾಕ್ಷಾರಸವನ್ನು
ಕುಡಿತಾ ಇದ್ದನು ಪ್ರಿಯರೇ. ಯೋಹಾನನು ಯಾಕೆ ದ್ರಾಕ್ಷಾರಸವನ್ನು ಕುಡಿತಾ ಇರಲಿಲ್ಲ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ಒಂದು ವಚನ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಅರಣ್ಯಕಾಂಡ 6ನೇ ಅಧ್ಯಾಯ 1-4 ವಚನ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಒಂದು ನಿಮಿಷ. ಇಸ್ರಾಯೇಲರಿಗೆ ಹಾ ಹೀಗೆ ಆಜ್ಞಾಪಿಸು, ಹ್ಮ್ ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ಹ್ಮ್ ನಾಜೀರರ ಹರಕೆಯನ್ನು ಅಂದರೆ ಹ್ಮ್ ಯೆಹೋವನಿಗೆ ತನ್ನನ್ನು ಪ್ರತಿಷ್ಠಿಸಿಕೊಳ್ಳುವ ವಿಶೇಷವಾದ ಹರಕೆಯನ್ನು ಹ್ಮ್ ಮಾಡಿದಾಗ ಹ್ಮ್ ದ್ರಾಕ್ಷಾರಸವನ್ನು ಮದ್ಯವನ್ನು ಮುಟ್ಟಬಾರದು. ಓಕೆ, ಒಂದು ನಿಮಿಷ. ನಮ್ಮ ದೇವರು ಮೋಶೆಗೆ ಒಂದು ಆಜ್ಞೆಯನ್ನು ಕೊಡ್ತಾನೆ. ಅದು ಆಜ್ಞೆ ಏನೆಂಬುದಾಗಿ ನೋಡುವಾಗ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ನಾಜೀರರ ಹರಕೆಯನ್ನು ಅಂದರೆ, ನಾಜೀರ ಹರಕೆ ಅಂದರೆ ಏನೆಂಬುದಾಗಿ ನಾವು ನೋಡ್ಕೊಳ್ಳೋಣ ಪ್ರಿಯರೇ. ಆ ಯೆಹೋವನಿಗೆ ತನ್ನನ್ನು ಪ್ರತಿಷ್ಠಿಸಿಕೊಳ್ಳುವ ವಿಶೇಷವಾದ ಹರಕೆ ಅಂತ ಪ್ರಿಯರೇ. ಅದು ನಾಜೀರ ಹರಕೆ ಅಂದರೆ ಏನು? ಒಬ್ಬ ಮನುಷ್ಯನು ತನ್ನನ್ನು ತಾನು ದೇವರನ್ನು ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಡುವುದು, ಸಂಪೂರ್ಣವಾಗಿ ಆತನಿಗೆ ವಿಧೇಯನಾಗುವುದು, ಆತನ ಮಾತಿಗೆ ನಡೆದುಕೊಳ್ಳುವುದು, ಅದಾಗಿದೆ ಪ್ರಿಯರೇ ನಾಜೀರ ವ್ರತ. ಆ ನಾಜೀರ ವ್ರತದಲ್ಲಿರುವಾಗ ಏನು ಮಾಡಬೇಕು, ಏನು ಮಾಡಬಾರ್ದು ಎಂಬುದಾಗಿ ನೋಡುವಾಗ 3ನೇ ವಚನದಲ್ಲಿ ಕೊನೆಯದಾಗಿ ನೋಡ್ತೇವೆ ನಾವು, ಪ್ರತಿಷ್ಠಿಸಿಕೊಳ್ಳುವ ವಿಶೇಷವಾದ ಹರಕೆಯನ್ನು ಮಾಡಿದಾಗ ದ್ರಾಕ್ಷಾರಸವನ್ನು ಮದ್ಯವನ್ನು ಮುಟ್ಟಬಾರದು. ಮತ್ತೆ ದ್ರಾಕ್ಷಿ ಹಣ್ಣಿನಿಂದ ಮಾಡಿದ ಯಾವ ಪಾನವನ್ನು ಕುಡಿಯಬಾರದು. ಹಸಿದಾಗಲಿ ಒಣಗಿದ್ದಾಗಲಿ ದ್ರಾಕ್ಷಿ ಹಣ್ಣನ್ನು ತಿನ್ನಬಾರದು. ಅವನು ಹರಕೆ ಮಾಡಿ ಪ್ರತಿಷ್ಠಿಸಿಕೊಂಡ ದಿನಗಳೆಲ್ಲ ದ್ರಾಕ್ಷಾಲತೆಯಿಂದ ಉತ್ಪನ್ನವಾದ ಈಚನ್ನಾದರೂ ತೃಣವನ್ನಾದರೂ ತಿನ್ನಬಾರದು. ಅವನು ತನ್ನ ಹರಕೆಯ ದಿನಗಳೆಲ್ಲ ಕ್ಷೌರ ಮಾಡಿಸಿಕೊಳ್ಳಬಾರದು. ಅವನು ತನ್ನನ್ನು ಯೆಹೋವನಿಗೆ ಪ್ರತಿಷ್ಠಿಸಿಕೊಂಡ ದಿನಗಳು ಮುಗಿಯುವ ತನಕ ತಾನು ಮೀಸಲಾಗಿದ್ದು ತನ್ನ ತಲೆಯ ಕೂದಲನ್ನು ಕತ್ತರಿಸದೆ ಬಿಡಬೇಕು. ಇಷ್ಟೆಲ್ಲ ಒಂದು ಆಜ್ಞೆಗಳು ಪ್ರಿಯರೇ. ನಾಜೀರ ವ್ರತವನ್ನು ಮಾಡಬೇಕಾದರೆ ಅಂದರೆ ತನ್ನನ್ನು ಸಂಪೂರ್ಣವಾಗಿ ಬೇರೆ ಯಾವುದೇ ಕೆಲಸ ಮಾಡದೆ ಕೇವಲ ದೇವರ ಒಂದು ಸ್ವಾರ್ಥಕ್ಕಾಗಿ, ದೇವರ ಒಂದು ಕೆಲಸಕ್ಕಾಗಿ ತನ್ನನ್ನು ತಾವು ಒಪ್ಪಿಸಿಕೊಳ್ಳುವಂಥ ವ್ಯಕ್ತಿ ಇಷ್ಟೆಲ್ಲ ಕೆಲಸ ಮಾಡಬೇಕು. ಏನು, ಆತನು ಕ್ಷೌರ ಮಾಡಿಸಿಕೊಳ್ಳಬಾರದು, ಆತನು ದ್ರಾಕ್ಷಾರ ಪದಾರ್ಥಗಳಿಂದ ಆಗಿರುವಂಥ ಆಹಾರವನ್ನು ಏನು ತಿನ್ನಬಾರದು. ಅಷ್ಟು ಮಾತ್ರವಲ್ಲೇ ತನ್ನನ್ನು ತಾನು ದೇವರಿಗೆ ಮುಡಿಪಾಗಿಟ್ಟುಕೊಳ್ಬೇಕು. ಹೌದಾ ಪ್ರಿಯರೇ, ಇಷ್ಟೆಲ್ಲ ನಾವು ಈ ಒಂದು ನಾಜೀರ ವ್ರತದ ಬಗ್ಗೆ ನೋಡುವಾಗ ಯೋಹಾನನ ವಿಷಯದಲ್ಲಿ ಮತ್ತೆ ಇನ್ನೊಂದ್ಸರಿ ಬರೋಣ. ಲೋಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 15ನೇ ವಚನಕ್ಕೆ ಆ ಮಾತನ್ನು ಸ್ವಲ್ಪ ಗಮನಿಸೋಣ ಪ್ರಿಯರೇ. ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು, ಓಕೆ, ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಓಕೆ, ಒಂದು ನಿಮಿಷ ನೋಡ್ತೇವೆ. ಆತನು ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು ಅಂದರೆ ಪ್ರಿಯರೇ, ಆತನು ಹುಟ್ಟಿನಂದಿನಿಂದ ನಾಜೀರ ವ್ರತವನ್ನು ಪಾಲಿಸುವಂಥ ವ್ಯಕ್ತಿಯಾಗಿದ್ದ. ನಾಜೀರ ವ್ರತ ಅಂದರೆ ಏನೆಂಬುದಾಗಿ ನಾವು ಆಲ್ರೆಡಿ ಆಲೋಚನೆ ಮಾಡಿಕೊಂಡಿದ್ದೇವೆ, ಅದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಯಾವ ರೀತಿಯಾಗಿ ಇರಬೇಕೆಂಬುದಾಗಿ ಅದರಲ್ಲಿ ನಾವು ನೋಡಿದ್ದೇವೆ ಪ್ರಿಯರೇ. ನಾವು ಸ್ವಲ್ಪ ಸಮಯ ಒಂದು ಯೋಹಾನನ ಜೀವಿತವನ್ನು ನೋಡೋಣ, ಸ್ವಲ್ಪ ಸಮಯ ಆತನ ಒಂದು ಜೀವಿತದಲ್ಲಿ ಮಾಡುವಂಥ ಕಾರ್ಯಗಳನ್ನು ನೋಡೋಣ. ನಿಜವಾಗಲೂ ಆತನು ಆ ಒಂದು ನಾಜೀರ ವ್ರತಕ್ಕೆ ಅನುಸಾರವಾಗಿ ಜೀವನ ಮಾಡಿದ್ದಾನ ಎಂಬುದಾಗಿ ಸ್ವಲ್ಪ ಸಮಯ ನೋಡಿಕೊಳ್ಳೋಣ ಪ್ರಿಯರೇ. ಆ ಮಾತುಗಳನ್ನು ನಾವು ಎಲ್ಲಿ ನೋಡ್ಬೋದು ಎಂಬುದಾಗಿದ್ದರೆ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನದಿಂದ 6 ವಚನದವರೆಗೆ ನಾವು ನೋಡಿಕೊಳ್ಳೋಣ. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರು ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಓಕೆ, ಒಂದು ನಿಮಿಷ. ನಾವು 2ನೇ ವಚನದಲ್ಲಿ ನಾವು ನೋಡ್ತೇವೆ, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಆತನ ಕೆಲಸ ಏನು ಪ್ರಿಯರೇ? ಪರಲೋಕ ರಾಜ್ಯ ಸಮೀಪವಾಗಿದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಹೇಳುವುದೇ ಆತನ ಒಂದು ಕೆಲಸವಾಗಿತ್ತು.
ನಾಜೀರರ್ಥದಲ್ಲಿ ಒಂದು ಕೆಲಸ ಮಾಡಬೇಕಾ? ಹೌದು ಪ್ರಿಯರೇ, ನಾಜೀರರ್ಥದಲ್ಲಿ ಏನೆಂಬುದಾಗಿ ನೋಡುವಾಗ ತನ್ನನ್ನು ತಾನು ಸಂಪೂರ್ಣವಾಗಿ ದೇವರಿಗೋಸ್ಕರವಾಗಿ ಪ್ರತಿಷ್ಠಿಸಿಕೊಳ್ಳುವುದು. ತನ್ನನ್ನು ತಾನು ದೇವರಿಗೋಸ್ಕರ ಪ್ರತಿಷ್ಠಿಸಿಕೊಂಡಿರುವಾಗ ದೇವರ ವಾಕ್ಯವನ್ನು ಸಾರುವುದು, ದೇವರ ಒಂದು ರಾಜ್ಯದ ಕುರಿತಾಗಿ ಸಾರುವುದು, ಅದೇ ಒಂದು ಕೆಲಸವಾಗಿದೆ ಪ್ರಿಯರೇ. ಆ ಕೆಲಸವೇ ಕೂಡ ಯೋಹಾನನು ಮಾಡ್ತಿದ್ದಾನೆ. ಓಕೆ, ಒಂದು ಪಾಯಿಂಟ್ ಕ್ಲಿಯರ್ ಆಯಿತು. ಏನಂದರೆ ತನ್ನನ್ನು ತಾನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಂಡ. ನೆಕ್ಸ್ಟ್ ಸಿದ್ಧ ಮಾಡಿದ್ದು ಹಾಂ ಪಡ್ಲಿ ಎಂದು ಹಾಂ ಶಬ್ದವಿದೆ ಹ್ಞೂ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಸೂಚಿತವಾದವನು ಇವನೇ. ಓಕೆ, ಇವನೇನು ಮಾಡ್ತಿದ್ದನು? ಯೋಹಾನ ಏನು ಮಾಡ್ತಾ ಇದ್ದ? ಕರ್ತನ ದಾರಿ, ಯೇಸು ಕ್ರಿಸ್ತನ ಒಂದು ದಾರಿಯನ್ನು ಸಿದ್ಧ ಮಾಡ್ತಿದೆ. ಹೇಗೆ? ದೇವರ ಒಂದು ಸಂದೇಶವು ಕೂಡ ಅದೇ ಆಗಿತ್ತು, ಪರಲೋಕ ರಾಜ್ಯವು ಸಮೀಪವಾಯಿತು ಎಂಬುದಾಗಿ. ಈತನೂ ಕೂಡ ಆತನ ಒಂದು ಮಾರ್ಗಕ್ಕೆ ಒಂದು ನಾವು ನೋಡ್ತೇವೆ. ನಾವು ಯಾವುದಾದ್ರೂ ಒಂದು ಊರಿಗೆ ಹೋಗುವಾಗ ಅಲ್ಲಿ ಯಾವುದೇ ದಾರಿ ಇರದೇ ಇರುವಾಗ ಪ್ರಿಯರೇ, ಒಬ್ಬರು ಮುಂದಿನವರು ಹೇಗೆ ಹೋಗ್ತಾರೋ ಹಾಗೆ ಹೋಗ್ತಾನೋ, ಅವ್ರು ಯಾವ ಒಂದು ಮಾರ್ಗದಲ್ಲಿ ಹೋಗ್ತಾರೆ ಅದೇ ಮಾರ್ಗದಲ್ಲಿ ಹೋಗ್ತೇವೆ. ಹಾಗೆ ಆ ಒಂದು ಮಾರ್ಗವನ್ನು ಮಾಡ್ತಾ ಇದ್ದನು. ಕ್ರಿಸ್ತನಿಗೋಸ್ಕರ ಒಂದು ಸಿದ್ಧತೆಯನ್ನು ಮಾಡ್ತಾ ಇದ್ದೀನಿ. ಏನಂದರೆ ಪರಲೋಕ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಸುವಾರ್ತೆಯನ್ನು ಸಾರುತ್ತಾ ಕರ್ತನ ದಾರಿಯನ್ನು ಸಿದ್ಧ ಮಾಡ್ತಿದ್ದೇನೆ ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ ಈ ವ್ಯಕ್ತಿ ಯಾರೆಂಬುದಾಗಿ ನಾವು ಯೆಶಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ ಯಾವಾಗಲೇ ನೋಡಿದ್ದೀವಿ. 40ನೇ ಅಧ್ಯಾಯ 3ನೇ ವಚನದಲ್ಲಿ ಆ ವಚನದಲ್ಲಿ ಸೂಚಿಸವಾಗಿರುವಂಥ ವ್ಯಕ್ತಿ ಯೋಹಾನನ್ ಎಂಬುದಾಗಿ ನಾವು ಈ ಒಂದು ವಾಕ್ಯದಲ್ಲಿ ನೋಡ್ತೀವಿ ಪ್ರಿಯರೇ. ಓಕೆ, ಇನ್ನೊಂದು ನೋಡೋಣ. ಓಕೆ, ಇಷ್ಟೆಲ್ಲ ಆಯಿತು. ಆತನು ಕರ್ತನಿಗೋಸ್ಕರ ಜೀವನ ಮಾಡ್ತಾ ಇದ್ದ, ಅವಾಗ ದೇವರ ವಾಕ್ಯವನ್ನು ಸಾರ್ತಾ ಇದ್ದ, ತನ್ನನ್ನು ಸಂಪೂರ್ಣವಾಗಿ ದೇವರ ಒಂದು ಮಾರ್ಗಕ್ಕನುಸಾರವಾಗಿ ನಡೆದುಕೊಳ್ತಾ ಇದ್ದ, ಒಪ್ಪಿಸಿಕೊಟ್ಟಿದ್ದ. ಈಗ ಇನ್ನೊಂದು ಹೇಳ್ತೇನೆ ನಾಜೀರತ್ವದಲ್ಲಿ ಏನೆಂಬುದು, ದ್ರಾಕ್ಷಾರಸವನ್ನು ತಿನ್ನಬಾರ್ದು. ದ್ರಾಕ್ಷಾರಸದಿಂದ ಮಾಡುವಂಥ ಯಾವುದೇ ಪದಾರ್ಥವನ್ನಾಗಲಿ ಕುಡಿಬಾರದು, ತಿನ್ನಬಾರ್ದು ಎಂಬುದಾಗಿ. ಹೌದಾ? ಅದನ್ನು ಕೂಡ ಪಾಲನೆ ಮಾಡ್ತಿದ್ದೆ ಎಂಬುದಾಗಿ ನಾವು ನೋಡುವಾಗ ಪ್ರಿಯರೇ 4ನೇ ವಚನದಲ್ಲಿ ನೋಡ್ತೇವೆ. ಈ ಯೋಹಾನನಿಗೆ ಒಂಟೆ ಕೂದಲಿನ ಹೊದಿಕೆಯು ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇದ್ದವು. ಆತನ ಒಂದು ಉಡುಗೆ ತೊಡುಗೆ ಕೂಡ ಭಿನ್ನವಾಗಿತ್ತು. ಇವನಿಗೆ ಮಿಡತೆ ಮತ್ತು ಕಾಡು ಜೇನು ಆಹಾರವಾಗಿದ್ದವು. ಪ್ರಿಯರೇ, ಆತನ ಆಹಾರ ಏನು? ದ್ರಾಕ್ಷಾರಸ ಅಲ್ಲ. ಆತನ ಆಹಾರ ಏನು? ದ್ರಾಕ್ಷಿ ಅಥವಾ ಒಣ ದ್ರಾಕ್ಷಿಯಿಂದ ಕೊಡುವಂಥ ಪದಾರ್ಥಗಳಲ್ಲ. ಮಿಡತೆ, ಕಾಡು ಜೇನು, ಈ ಥರವಂಥ ಒಂದು ಆಹಾರಗಳು ಆತನಿಗಿದ್ದವು ಪ್ರಿಯರೇ. ನಾವು ತಿಳ್ಕೊಬೋದು ಇದನ್ನು ಸಂಪೂರ್ಣವಾಗಿ ನಾಜೀರ ವ್ರತದಲ್ಲಿ ಇದ್ದನೆಂಬುದಾಗಿ. ಆತನ ಕೆಲಸ ಏನೆಂಬುದಾಗಿ ನೋಡುವಾಗ ಆವಾಗಲೇ ಹೇಳಿದೆ ನಾನು, ಪರಲೋಕ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದೇ ಎಂದು ಸುವಾರ್ತೆಯನ್ನು ಗಟ್ಟಿಯಾಗಿ ಸಾರುವುದೇ ಪ್ರಿಯರೇ ಯೋಹಾನನ ಒಂದು ಕೆಲಸವಾಗಿದೆ. ಕರ್ತನಿಗೋಸ್ಕರ ಕರ್ತನ ಒಂದು ದಾರಿಯನ್ನು ಸಿದ್ಧ ಮಾಡಿದಂಥವನು ಯೋಹಾನನು. ಇಷ್ಟ ಮಾಡ್ತಿದ್ದ ಅವನು. ಮತ್ತೆ ಏನಾದರೂ ಮಾಡ್ತಿದ್ದೆ ಎಂಬುದಾಗಿ ಸ್ವಲ್ಪ ಸಮಯ ನೋಡೋಣ 5ನೇ ವಚನದಲ್ಲಿ. ಆಗ ಯೆರೂಸಲೇಮು ಎಲ್ಲ ಯೂದಾಯದ ಯೊರ್ದನ್ ಹೊಳೆಯ ಸುತ್ತಲಿರುವ ಎಲ್ಲ ಸೀಮೆಯು ಅವನ ಬಳಿಗೆ ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೊರ್ದನ್ ಹೊಳೆಯಲ್ಲಿ ಅವನಿಗೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಓಕೆ, ನಾವು ನೋಡ್ತೇವೆ ಪ್ರಿಯರೇ, ಆತನು ಕೇವಲ ಪರಲೋಕ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಷ್ಟು ಮಾತ್ರ ಹೇಳಿಲ್ಲ. ಅಷ್ಟಕ್ಕೆ ಹೇಳಿ ಸುಮ್ಮನೆ ಕೂತ್ಕೊಳ್ಳಿಲ್ಲ ಪ್ರಿಯರೇ. ಆತನೇನು ಮಾಡ್ತಾ ಇದ್ದಾನೆ? ಅಲ್ಲಿರುವಂಥ ಎಲ್ಲ ಜನರಿಗೆ ಸುವಾರ್ತೆಯನ್ನು ಸಾರಿ ಅವರನ್ನು ದೀಕ್ಷಾಸ್ನಾನ ಮಾಡಿಸುವಂಥ ಕೆಲಸ ಮಾಡಿಸ್ತಾನೆ ಪ್ರಿಯರೇ. ಅವರನ್ನು ಶಿಷ್ಯರನ್ನಾಗಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ. ಹೌದು ಪ್ರಿಯರೇ, ಆತನು ಆ ಒಂದು ನಾಜೀರ ವ್ರತದಲ್ಲಿ ಇದ್ದ ಸಮಯವೆಲ್ಲ ದೇವರಿಗೋಸ್ಕರ ತನ್ನನ್ನು ತಾನು ಬಿಡುಬಿಟ್ಟನು ಪ್ರಿಯರೇ. ತನ್ನನ್ನು ತಾನು ದೇವರಿಗೋಸ್ಕರ ಸಮರ್ಪಣೆ ಮಾಡಿಕೊಂಡನು. ಇದು ಪ್ರಿಯರೇ ಯೋಹಾನನ ಕೆಲಸ, ಯೋಹಾನನ ಕಾರ್ಯಗಳು, ಯೋಹಾನನ ಒಂದು ಶ್ರೇಷ್ಠತೆ ಏನಿದೆ ಎಂಬುದಾಗಿ ನಾವು ಇನ್ನೊಂದು ಸಾರಿ ನೋಡಿಕೊಳ್ಳೋಣ. ಯಾಕೆಂದರೆ ಯೋಹಾನನ ಶ್ರೇಷ್ಠತೆಯು ಬಹಳವಾಗಿದೆ ಪ್ರಿಯರೇ. ಮತ್ತೇನು ಬರೋ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನೋಡ್ತೇವೆ ನಾವು ಯೋಹಾನನ ಒಂದು ಶ್ರೇಷ್ಠತೆ ಏನಿದೆ ಎಂಬುದಾಗಿ. ಆ ಒಂದು ಟಾಪಿಕನ್ನು ಮತ್ತೆ ನಾವು ನೋಡಿಕೊಳ್ಳೋಣ. ಇದರಲ್ಲಿ ನಾವು ಕಲಿಯಬೇಕಾದದ್ದು ಏನೆಂದರೆ,
ಯೋಹಾನನು ಯಾವ ರೀತಿಯಾಗಿ ದೇವರಿಗೋಸ್ಕರವಾಗಿ ಜೀವನ ಮಾಡಿದ್ನು, ಯಾವ ರೀತಿಯಾಗಿ ದೇವರ ಒಂದು ಕೆಲಸಗಳಿಗೋಸ್ಕರವಾಗಿ ತನ್ನ ತಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡನು, ಹಾಗೆ ನಾವುಗಳು ಕೂಡ ಹೌದು ಪ್ರೇಯರ್. ಲೋಕದಲ್ಲಿ ನಾವು ಅನೇಕ ಒಂದು ಸಂಕಟದಲ್ಲಿ ಆಗಿರ್ಬೋದು, ಅನೇಕ ಒಂದು ಸ್ಟ್ರಗಲಲ್ಲಿ ನಾವು ಇರ್ಬೋದು. ಯಾಕೆಂದರೆ ಯಾವುದೇ ಬೇರೆ ಕೆಲಸ ಮಾಡದೇ ಇದ್ದರೆ ನಮಗೆ ನಡೆಯೋದಿಲ್ಲ. ಅಂಥ ಸಮಯದಲ್ಲಿ ಪ್ರೇರೆ ನಾವು ಸ್ವಲ್ಪ ಸಮಯವಾದರೂ, ಸಂಪೂರ್ಣ ಸಮಯ ನಾವು ಕೊಡಲಿಕ್ಕಾಗದೇ ಇದ್ದರೆ ಸ್ವಲ್ಪ ಸಮಯವಾದರೂ ನಾವು ದೇವರಿಗೋಸ್ಕರವಾಗಿ ನಾವು ಸಮರ್ಪಿಸಬೇಕು. ಸ್ವಲ್ಪ ಸಮಯವಾದರೂ ದೇವರಿಗೋಸ್ಕರವಾಗಿ ನಾವೇನು ಮಾಡಬೇಕು, ಮುಡಿಪಾಗಿಡಬೇಕು. ಅದು ಪ್ರಿಯ ಈ ಒಂದು ಯೋಹಾನನ ಒಂದು ಕೆಲಸಗಳಿಂದ ನಾವು ಕಲಿಯಬೇಕಾದಂಥ ಅಂಶ. ಆ ಯೋಹಾನನ ನಾವು ಕಲಿಯಬೇಕಾದದ್ದು ನಮ್ಮನ್ನು ನಾವು ಹೇಗಾದರೂ ದೇವರಿಗೆ ಸ್ವಲ್ಪ ಸಮಯವಾದರೂ ದೇವರಿಗೋಸ್ಕರವಾಗಿ ಜೀವನ ಮಾಡಬೇಕೆಂಬುದಾಗಿ. ಅದು ಪ್ರೇಯರ್. ಯೋಹಾನನ ಕಾರ್ಯಗಳನ್ನು ನಾವು ನೋಡಿಕೊಂಡಿದ್ದೇವೆ, ಯೋಹಾನನ ಒಂದು ಜೀವನವನ್ನು ನೋಡಿಕೊಂಡಿದ್ದೇವೆ. ಮತ್ತೊಂದು ದೇವರ ಕೃಪೆ ಇದ್ದರೆ ಇನ್ನೊಂದು ವಿಡಿಯೋದಲ್ಲಿ ನಾವೇ ನೋಡೋಣ, ಯೋಹಾನನ ಶ್ರೇಷ್ಠತೆ ಕುರಿತು ಕ್ರಿಸ್ತನ ಮಾತುಗಳು ಏನೆಂಬುದಾಗಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಸಮಯದಲ್ಲಿ ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವಂಥ ಕರ್ತನೆ, ನಿಮಗೆ ಸ್ತೋತ್ರ. ಒಂದು ದಿನಕ್ಕಾಗಿ ಸ್ತೋತ್ರ. ಸಮಯ ಅಲ್ಪನಾಗಿರುವಂಥ ನಂದನಂದಿನ ಒಂದು ಮಾತನಾಡುವಂತೆ ಸಹಾಯ ಮಾಡಿದ್ದೀರಿ, ಸ್ತೋತ್ರ ಕರ್ತನೆ. ಏನಾದರೂ ತಪ್ಪಾಗಿ ಕ್ಷಮಿಸಿರಿ. ಬರುವಂಥ ದಿನಗಳಲ್ಲಿ ಕರ್ತನೆ ಸರಿಪಡಿಸಿಕೊಂಡು ಜೀವನ ಮಾಡಲಿಕ್ಕಾಗುವಂತೆ ಸಹಾಯ ಮಾಡಿರಿ. ಕೇಳುವಂಥ ಮಕ್ಕಳನ್ನು ಕೂಡ ಬಲಪಡಿಸಿ ಮದುವೆಗೆ ಬೇಡಿಕೊಳ್ಳುತ್ತಾ ಚಿಕ್ಕ ಪ್ರಾರ್ಥನೆ ಹೆಸರಿನಲ್ಲಿ ಬಿಡ್ತೇನೆ ತಂದೆ, ಆಮೇಲೆ.